ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಒಂದು ಮನೆಮದ್ದು ತಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಈಗ ನಾವು ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರೂ ಅಲ್ಲೆಲ್ಲ ಹಳದಿ ಕಲರ್ ಆಗಿರುತ್ತೆ, ಎಷ್ಟು ಖರ್ಚು ಮಾಡಿದ್ರೂ ಅಲ್ಲೂ ಕ್ಲೀನ್ ಆಗಿರೋದೇ ಇಲ್ಲ. ಅಂಥದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇವಾಗ ನಾನು ಅದಕ್ಕೆ ಅಂತಲೇ ಒಂದು ಮನೆಮದ್ದನ್ನ ತಂದಿದ್ದೀನಿ. ಸಿಂಪಲ್ಲಾಗಿ ನಾವು ಅಡುಗೆ ಮನೆಯಲ್ಲಿರೋದನ್ನೇ ಬಳಸ್ಕೊಂಡು ನಾವು ಹಲ್ಲನ್ನು ಪಳಪಳ ಅಂತ ಹೊಳೆಯೋ ಥರ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ನೋಡಿ, ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ, ಅಡುಗೆ ಮನೇಲಿ ಹೆಂಗೂ ಸೋಡಾ ಇದ್ದೇ ಇರುತ್ತೆ, ಅಡುಗೆ ಸೋಡಾ ಒಂದು ಚಿಟಿಕೆ ಅಷ್ಟು ತಗೊಂಡು ಅದಕ್ಕೆ ಒಂದು 2 ಹನಿ ನಿಂಬೆ ರಸ ಹಾಕ್ಕೋಬೇಕು. ನಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ಪೇಸ್ಟ್ ಥರ ಮಾಡಿಕೊಂಡು ಒಂದು ಬ್ರಷ್ಷು, ಮಾಮೂಲಿ ನೀವು ಹಲ್ಲುಜ್ಜೋಕ್ಕೆ ಬ್ರಷ್ ಯೂಸ್ ಮಾಡ್ತಿರ್ತೀರಲ್ಲ, ಆ ಬ್ರಷ್ನ ತಗೊಂಡು ಅಲ್ಲನ್ನ ವಾಶ್ ಮಾಡಬೇಕು. ಮಾಮೂಲಿ ನಾವು ಬೆಳಗ್ಗೆ ಟೈಮು ಹಲ್ಲುಜ್ಜುತ್ತೀವಿ ನೋಡಿ, ಆ ಥರ ಹಲ್ಲುಜ್ಜಬೇಕು. ಈ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಲ್ಲುಜ್ಜಿದ್ರೆ ಅದು ಹಳದಿ ಕಲರೆಲ್ಲ ಪಾಚಿ ಥರ ಕಟ್ಟಿರುತ್ತೆ ನೋಡಿ, ಅದೆಲ್ಲ ಹೋಗುತ್ತೆ. ಅದೆಲ್ಲ ಹೋಗಿ ನಮಗೆ ಪಳಪಳ ಅಂತ ಹೊಳೆಯೋ ಅಂತಹ ಹಲ್ಲು ಸಿಗುತ್ತೆ. ಇದಕ್ಕೆ ಹೆಚ್ಚಿಗೆ ಖರ್ಚು ಮಾಡೋ ಅಂಥದ್ದು ಏನೂ ಇಲ್ಲ, ಸಿಂಪಲ್ಲು ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ಈ ಅಡುಗೆ ಸೋಡಾ ಮತ್ತು ನಿಂಬೆ ರಸ ಹಾಕ್ಕೊಂಡು ನೀವು ಪೇಸ್ಟ್ ಥರ ಮಾಡಿಕೊಂಡು ಹಲ್ಲುಜ್ಜುತ್ತೀರಲ್ಲ, ಅದನ್ನು ಡೈಲಿ ಉಜ್ಜಬಾರ್ದು. ವಾರದಲ್ಲಿ 1 ದಿನ ಅಥವಾ 2 ದಿನ ಮಾತ್ರ ಮಾಡಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ಪು, ಈಗ ನಮಗೆ ಮುಖದಲ್ಲೆಲ್ಲ ಪಿಂಪಲ್ ಆಗಿ ಅಂದನೇ ಹೊರಟೋಗಿರುತ್ತೆ. ಆ ಪಿಂಪಲ್ ಆಗಿ ಕಲೆ ಎಲ್ಲ ಹಾಗೆ ಉಳ್ಕೊಂಬಿಟ್ಟಿರುತ್ತೆ, ಕಪ್ಪು ಥರ ಕಲೆ ಎಲ್ಲ ಉಳ್ಕೊಂಡಿರುತ್ತೆ. ಅದಕ್ಕೂ ಸಹ ಎಷ್ಟೇ ಖರ್ಚು ಮಾಡಿದ್ರೂ ನಮಗೆ ಅದು ಗುಣನೇ ಆಗಿರೋದಿಲ್ಲ. ಅದಕ್ಕೆ ಅಂತಲೇ ನಾವು ಇದನ್ನು ಮನೆಮದ್ದನ್ನ ಉಪಯೋಗಿಸ್ಕೊಬೇಕು. ಒಂದು ಚಿಟಿಕೆ ಅಡುಗೆ ಸೋಡಾ ತಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಥರ ಕಲಿಸ್ಕೊಂಡು ಅದು ನಮಗೆ ಪಿಂಪಲ್ ಮಾರ್ಕು ಎಲ್ಲೆಲ್ಲಿದೆ ಅದನ್ನು ಅಲ್ಲಿ ಎಲ್ಲೆಲ್ಲಿದೆ ಅಲ್ಲಿಗೆ ನಾವು ಒಂದು ಬಡ್ಸ್ ತಗೊಂಡು ಆ ಬಡ್ಸಲ್ಲಿ ನಾವು ಆ ಪಿಂಪಲ್ ಕಲೆ ಇರೋತಕ್ಕೆ ಹಚ್ಚಬೇಕು. ಹಚ್ಚಿ ಒಂದು 10 ನಿಮಿಷ ಬಿಟ್ಬಿಟ್ಟು ಅದನ್ನು ವಾಶ್ ಮಾಡಬೇಕು. ತುಂಬ ಉರಿ ಆ ಥರ ಆಯಿತು ಅಂದರೆ ನಿಮಗೆ ಹಚ್ಚಕ್ಕೆ ಹೋಗಬೇಡಿ, ಚೆಕ್ ಮಾಡ್ಕೊಳ್ಳಿ ಆಗುತ್ತಾ ಹೆಂಗೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ ಅನ್ನೋದಾದರೆ ನೋಡಿ ಈ ಥರ ಟ್ರೈ ಮಾಡಿ, ಬೇಗನೆ ಅದು ಕಲೆನೂ ವಾಸಿಯಾಗುತ್ತೆ, ಮುಖದಲ್ಲಿ ಅಂದನೂ ಹೆಚ್ಚುತ್ತೆ. ಮುಖದಲ್ಲಿ ಈ ಥರ ಕಲೆಗಳೆಲ್ಲ ಇತ್ತು ಅಂದರೆ ನೋಡೋಕ್ಕೂ ಒಂಥರ ಅನಿಸುತ್ತಲ್ವ, ಅದಕ್ಕೋಸ್ಕರ ಈಗ ನಾವು ಎಷ್ಟೇ ಖರ್ಚು ಮಾಡಿದ್ರೂ ನಮಗೆ ಫಲಿತಾಂಶ ಸಿಕ್ಕಿರೋದಿಲ್ಲ. ಈ ಥರ ಟ್ರಿಕ್ಸು ಫಾಲೋ ಮಾಡಿ, ಖಂಡಿತ ಇದು ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.